ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಆಲೂರಿನಲ್ಲಿ ನಿಗೂಢ ಸ್ಫೋಟ, ದಂಪತಿಗೆ ತೀವ್ರ ಗಾಯ, ಬೆಂಗಳೂರಿಗೆ ಶಿಫ್ಟ್, ಪಾರಾದ ಮಕ್ಕಳು, ಮನೆಗೋಡಿ ಛಿದ್ರ, ಸ್ಫೋಟ ಸ್ಥಳಕ್ಕೆ ಬಂದ ಫೋರೆನ್ಸಿಕ್ ಹಾಗೂ ಬಾಂಬ್ ನಿಷ್ಕ್ರಿಯ ದಳದ ತಜ್ಞರು. ಪತ್ರಕರ್ತರ ಸಂಘದಲ್ಲಿ ಡಿವಿಜಿ ಸಭಾಂಗಣ ಉದ್ಘಾಟನೆ, ಪತ್ರಕರ್ತರ ನಿಸ್ವಾರ್ಥ ಸೇವೆ, ಸಂಘದ ಕಾರ್ಯ ಶ್ಲಾಘನೀಯ, ಶಾಸಕ ಸ್ವರೂಪ್ರಕಾಶ್ ಬಣ್ಣನೆ. ಅರೆಹಳ್ಳಿಯಲ್ಲಿ ಕಾಡಾನೆ ಮಾನವ ಸಂಘರ್ಷ ನಿಯಂತ್ರಣ ಕುರಿತು ವಿಶ್ವಾಸ ನಿರ್ಮಾಣ ಕಾರ್ಯಾಗಾರ, ಕೇವಲ ಕಚೇರಿಯಲ್ಲಿ ಕೂತು ಕೆಲಸ ಮಾಡಿದ್ರೆ ಸಾಲದು, ಕ್ಷೇತ್ರ ಪ್ರವಾಸ ಮಾಡಿದ್ರೆ ಮಾತ್ರ ಸಾರ್ವಜನಿಕರ ಸಮಸ್ಯೆ ತಿಳಿಯೋದು, ಅಧಿಕಾರಿಗಳಿಗೆ ಸೂಚನೆ ನೀಡಿದ ಡಿಸಿ ಲತಾ ಕುಮಾರಿ. ಆಲೂರು ಪಟ್ಟಣದ ಹಳೆ ಆಲೂರು ಮನೆಯೊಂದರಲ್ಲಿ ಅನುಮಾನಾಸ್ಪದ ಸ್ಫೋಟ ನಡೆದು ಮನೆಯಲ್ಲಿದ್ದ ದಂಪತಿಗಳು ಹಾಗೂ 1 ವರ್ಷದ ಮಗು ತೀವ್ರವಾಗಿ ಗಾಯಗೊಂಡಿರೋ ಘಟನೆ ನಡೆದಿದೆ. ಮನೆ ಮಾಲೀಕ ಮೋಹನ್ ರವರ ಮಗ 40 ವರ್ಷದ ಸುದರ್ಶನ್ ಆಚಾರ್, 28 ವರ್ಷದ ಕಾವ್ಯ ಹಾಗೂ ಮಗು ಗಾಯಗೊಂಡಿದ್ದು, ಹೆಚ್ಚಿನ ಮಾಹಿತಿಗೆ ಆಲೂರು ಪೊಲೀಸರು ತನಿಖೆ ಕೈಗೊಂಡಿದ್ದು, ಸ್ಥಳಕ್ಕೆ ಸಕಲೇಶಪುರ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಾಸದ ಮನೆಯಲ್ಲಿ ನಿಗೂಢ ಸ್ಫೋಟ ಪ್ರಕರಣದಲ್ಲಿನ ಸ್ಫೋಟದ ತೀವ್ರತೆಗೆ ವಾಸದ ಮನೆಯ ಛಿದ್ರವಾಗಿದ್ದು, ಮನೆಗೆ ಹಾಕಿದ ಮೇಲ್ಛಾವಣಿ ಶೀಟ್ಗಳು ಸುಮಾರು 50-60 ಮೀಟರ್ ದೂರ ಹಾರಿ ಬಿದ್ದಿವೆ. ಸ್ಫೋಟದ ದೃಶ್ಯ ನೋಡಿದ ಸ್ಥಳೀಯರಲ್ಲಿ ಭಯ ಮತ್ತು ಆತಂಕದ ವಾತಾವರಣ ಸೃಷ್ಟಿಯಾಗಿದೆ. ತೀವ್ರ ಸ್ವರೂಪದ ಗಾಯಗಳಾಗಿದ್ದ ದಂಪತಿಯನ್ನ ಹಿಂಸಾಸ್ಪತ್ರೆಯಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಝೀರೋ ಟ್ರಾಫಿಕ್ನಲ್ಲಿ ಬೆಂಗಳೂರಿನ ಆಸ್ಪತ್ರೆಗೆ ಇಬ್ಬರನ್ನು ಶಿಫ್ಟ್ ಮಾಡಲಾಗಿದೆ. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹಳೆ ಆಲೂರು ಗ್ರಾಮದಲ್ಲಿ ಸೆಪ್ಟೆಂಬರ್ 29ರ ರಾತ್ರಿ 8:30ರಲ್ಲಿ ಈ ಘಟನೆ ನಡೆದಿದ್ದು, ನಿಗೂಢ ಸ್ಫೋಟದ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕುತ್ತಿದ್ದು, ಆಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಸ್ಥಳಕ್ಕೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹೆಚ್ಐಎನ್ ನ್ಯೂಸ್ ಆಲೂರು. ನಿನ್ನೆ ರಾತ್ರಿ ಒಂದು 8:15 ಸಂದರ್ಭದಲ್ಲಿ ಆಲೂರು ಪಟ್ಟಣದ ಹೊರ ವಲಯದಲ್ಲಿರುವ ಈ ಒಂಟಿ ಮನೆ, ಹೊಸ ಲೇಔಟ್ ಏನಿದೆ, ಇಲ್ಲಿ ರಾಜ್ಯ ಹೆದ್ದಾರಿ ಪಕ್ಕ ಇರುವಂಥ ಈ ಮನೆಯಲ್ಲಿ ಒಂದು ಸ್ಫೋಟ ಸಂಭವಿಸುತ್ತೆ. ನಾವೆಲ್ಲ ಈ ರಸ್ತೆಯಲ್ಲಿ ಹೋಗುವಂಥ ಸಂದರ್ಭದಲ್ಲೇ ನಮಗೆ ಸ್ಫೋಟ ಕೇಳುತ್ತೆ. ಆದರೆ ಇದೇ ಮನೆಯಲ್ಲಿ ಆಯಿತು ಅನ್ನೋದು ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ದಾರಿಯಲ್ಲಿ ಓಡಾಡುತ್ತಿದ್ದಂತಹ ಎಲ್ಲರೂ ವಾಹನ ಸವಾರರು ವಾಹನವನ್ನು ನಿಲ್ಲಿಸಿ ಮನೆಗೆ ಏನಾಯಿತು ಅಂತ ನೋಡೋ ಸಂದರ್ಭದಲ್ಲಿ ಮನೆಯಿಂದ ಆಚೆ ಒಬ್ಬ ಬಾಲಕ ಕೂಡ ಕಾಪಾಡಿ ಅಂತ ಹೇಳಿ ಒಂದು ಕೂಗಾಡ್ಕೊಂಡು ಬರ್ತಾನೆ. ಹೋದಂಥ ಸಂದರ್ಭದಲ್ಲಿ ಮನೆಯ ದಂಪತಿಗಳಿಬ್ಬರು ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ. ನಮ್ಮ ಹೆಂಗಸ್ರು ಹಿಂಗೆ ಆಯ್ತು ಅಂತ ಫೋನ್ ಮಾಡಿದ್ರು. ಬಂದು ನಾವು ಬರೋ ಹೊತ್ತಿಗೆ ಅವರು ಹಾಸ್ಪಿಟ್ಲಿಗೆಲ್ಲ ತಗೋದ್ರು. ಆಮೇಲೆ ನಾವು ಬಂದಿದ್ದೆ ಅಲ್ಲಿ ಹಾಸ್ಪಿಟ್ಲ್ ತಕ್ಕ ಬಂದು ಅಲ್ಲಿ ಅಷ್ಟೊತ್ತಿಗೆ ಗೇಟ್ ಪಾಸ್ ಆಯ್ತು ಆಂಬುಲೆನ್ಸು. ಅಲ್ಲಿಂದ ಇಲ್ಲಿ ಮನೆ ತಕ್ಕ ಬಂದು ಏನಾಯ್ತು ನೋಡೋಣ ಅಂತ ನೋಡಿದ್ರೆ ಹಿಂಗಾಯ್ತು. ಬಾವ ಆಗ್ಬೇಕು. ಅವ್ರಿಗೆ 62 ಏನಾಯ್ತು. ಭಾವನ ಮಗ ಸೊಸೆ. ಬೇರೆ ಯಾರಿಗೂ ಏನು ಏಟಾಗಿಲ್ಲ. ಒಂದು ಪಾಪು ಇತ್ತು. ನಮ್ಮ ಭಾವನ ಮಕ್ಕಳು 1-2 ಇದ್ವು. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಒಗ್ಗಟ್ಟಿನಿಂದ ಮುನ್ನಡೆಯುತ್ತಿದ್ದು, ನಿಸ್ವಾರ್ಥ ಸೇವೆಯೊಂದಿಗೆ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿರುವುದು ಶ್ಲಾಘನೀಯ ಎಂದು ಶಾಸಕ ಸ್ವರೂಪ್ರಕಾಶ್ ಹೇಳಿದರು. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನೂತನವಾಗಿ ನಿರ್ಮಿಸಿರುವ ಡಿವಿಜಿ ಸಭಾಂಗಣ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಬರಲು ಸಂತಸವಾಗುತ್ತದೆ. ಒಗ್ಗಟ್ಟಿನಿಂದ ಇದ್ದೀರಿ. ರಾಜ್ಯ ಸಂಘವೂ ಸಹ ಜಿಲ್ಲಾ ಸಂಘಗಳನ್ನು ಒಗ್ಗಟ್ಟಿನಿಂದ ಮುನ್ನಡೆಸುತ್ತಾ ಸಾಗುತ್ತಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಸಂಘದ ಕಟ್ಟಡದಲ್ಲಿ ನೂತನವಾಗಿ ಡಿವಿಜಿ ಸಭಾಂಗಣ ನಿರ್ಮಾಣವಾಗಿದ್ದು, ಇದರ ಸಂಪೂರ್ಣ ವೆಚ್ಚದ ಅನುದಾನವನ್ನು ಶೀಘ್ರದಲ್ಲಿಯೇ ಬಿಡುಗಡೆ ಮಾಡಲಾಗುವುದು. ಜಿಲ್ಲಾ ಸಂಘವು ಇತ್ತೀಚೆಗೆ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾವಳಿ, ಪತ್ರಕರ್ತರಿಗೆ ಆರೋಗ್ಯ ಶಿಬಿರ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಉತ್ತಮವಾಗಿ ನಡೆಸಿಕೊಂಡು ಬರುತ್ತಿದ್ದು, ಮುಂದೆಯೂ ಇದೇ ರೀತಿ ಸಂಘ ಮುನ್ನಡೆಯಲಿ ಎಂದು ಶುಭ ಕೋರಿದರು. ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರು ಮಾತನಾಡಿ, ಪತ್ರಕರ್ತರ ಸಂಘದ ಸಭಾಂಗಣಕ್ಕೆ ಡಿವಿ ಗುಂಡಪ್ಪ ಅವರ ಹೆಸರು ನಾಮಕರಣ ಮಾಡಿರುವುದು ಸಂತಸ ತಂದಿದೆ. ಗುಂಡಪ್ಪ ಅವರು ರಚಿಸಿರುವ ಮಂಕುತಿಮ್ಮನ ಕಗ್ಗ ಇಂದಿಗೂ ಎಲ್ಲರ ಜೀವನೋತ್ಸಾಹಕ್ಕೆ ಪ್ರೇರಣೆ ನೀಡುತ್ತದೆ. ಜಿಲ್ಲೆಯ ಪತ್ರಕರ್ತರು ಕ್ರಿಯಾಶೀಲವಾಗಿ ಉತ್ತಮ ಸ್ಪಂದನೆ, ವೈಚಾರಿಕತೆಗೆ ಪ್ರಾಶಸ್ತ್ಯ ನೀಡುತ್ತಿದ್ದು, ಎಲ್ಲರೂ ತಂಡದಂತೆ ಕೆಲಸ ಮಾಡುತ್ತಿರುವುದು ಸ್ವಾಗತಾರ್ಹ. ಸಂಘಕ್ಕೆ ಅಧ್ಯಕ್ಷರಾದ ಪ್ರತಿಯೊಬ್ಬರೂ ತಮ್ಮದೇ ಆದ ರೀತಿ ಕೊಡುಗೆ ನೀಡುತ್ತಿದ್ದು, ಉತ್ತಮ ಬೆಳವಣಿಗೆಯಾಗಿದೆ. ಅದೇ ರೀತಿ ಸಂಘ ಒಗ್ಗಟ್ಟಿನಿಂದ ಮುನ್ನಡೆಯಲಿ ಎಂದು ಆಶಿಸಿದರು. ಪತ್ರಕರ್ತರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ಶಿವಾನಂದ ತಗಡೂರು ಮಾತನಾಡಿ, ಪತ್ರಕರ್ತರ ಸಂಘವನ್ನ ಮೊದಲ ಬಾರಿಗೆ ಹುಟ್ಟುಹಾಕಿದ್ದು ಡಿವಿ ಗುಂಡಪ್ಪನವರು. ನಂತರ ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಖಾದ್ರಿ ಶಾಮಣ್ಣ ಅವರು ಇದಕ್ಕೆ ಕಾರ್ಯನಿರತ ಪತ್ರಕರ್ತರ ಸಂಘ ಎಂದು ಮರುನಾಮಕರಣ ಮಾಡಿದ್ರು. ಕೇವಲ 8 ಮಂದಿ ಸದಸ್ಯರಿಂದ ಪ್ರಾರಂಭವಾದ ಸಂಘವು ಇಂದು ರಾಜ್ಯಾದ್ಯಂತ ವಿಸ್ತರಿಸಿ 9,500 ಸದಸ್ಯರನ್ನ ಹೊಂದಿದೆ ಎಂದರು. ರಾಜ್ಯ ಪತ್ರಕರ್ತರ ಸಂಘವು ತನ್ನದೇ ಆದ ಘನತೆಯನ್ನು ಉಳಿಸಿಕೊಂಡು ಬಂದಿದ್ದು, ಅದರದೇ ಆದ ಪರಂಪರೆ ಇದೆ. ಇದೇ ರೀತಿ ಸಂಘದ ಘನತೆಯನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋಣ. ಪ್ರತಿ ಚುನಾವಣೆಯಲ್ಲಿಯೂ ಸಹಮತದಿಂದ ಸಾಗೋಣ ಎಂದು ಸಲಹೆ ನೀಡಿದರು. ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಮಾತನಾಡಿ, ಹಿಂದೆ ಸಂಘವು ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿನ ಸಣ್ಣ ಕೊಠಡಿಯಲ್ಲಿತ್ತು. ಶಿವಾನಂದ ತಗಡೂರವರ ಅಧ್ಯಕ್ಷಾವಧಿಯಲ್ಲಿ ಬೃಹತ್ ಕಟ್ಟಡ ನಿರ್ಮಾಣವಾಗಿದೆ. ಇದೇ ಕಟ್ಟಡದಲ್ಲಿ ಇಂದು ಡಿವಿಜಿ ಸಭಾಂಗಣ ಉದ್ಘಾಟಿಸಲಾಗುತ್ತಿದೆ ಎಂದರು.
ಈ ಹಿಂದೆ ಅಧ್ಯಕ್ಷರಾಗಿದ್ದ ಕೆಆರ್ ಮಂಜುನಾಥ್, ರವಿ ನಾಕಲ್ಗೂಡು, ಎಸ್ಆರ್ ಪ್ರಸನ್ನಕುಮಾರ್, ಬಿಆರ್ ಉದಯಕುಮಾರ್, ಬಾಳುಗೋಪಾಲ್ ಅವರು ಅತಿಥಿ ಗೃಹ, ಕ್ಷೇಮ ನಿಧಿ ಸೇರಿದಂತೆ ತಮ್ಮದೇ ಆದ ಕೊಡುಗೆಯನ್ನ ಸಂಘಕ್ಕೆ ನೀಡಿದ್ದಾರೆ ಎಂದರು. ಸಂಘದ ಯಾವುದೇ ಕಾರ್ಯಚಟುವಟಿಕೆಗೆ ಎಚ್ಪಿ ಮದನಗೌಡರು ಸೇರಿದಂತೆ ಇತರೆ ಹಿರಿಯ ಪತ್ರಕರ್ತರ ಸಹಕಾರದಿಂದ ಸಂಘವು ಉತ್ತಮ ರೀತಿಯಲ್ಲಿ ಪ್ರಗತಿ ಕಾಣುತ್ತಿದೆ. ನಮ್ಮ ಅವಧಿಯಲ್ಲಿ ರಾಜ್ಯಮಟ್ಟದ ಕ್ರಿಕೆಟ್ ಪಂದ್ಯಾವಳಿ, ಬೃಹತ್ ಆರೋಗ್ಯ ಶಿಬಿರ ಸೇರಿದಂತೆ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ಇದಕ್ಕೆಲ್ಲ ಸಂಘದ ಪದಾಧಿಕಾರಿಗಳು, ಹಿರಿಯ ಕಿರಿಯ ಪತ್ರಕರ್ತರ ಸಹಕಾರ ಮರೆಯುವಂತಿಲ್ಲ ಎಂದರು. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷ ಕೆಎಂ ಹರೀಶ್ ಗಣ್ಯರನ್ನ ಸ್ವಾಗತಿಸಿ ನಿರೂಪಿಸಿದ್ರು. ಈ ಸಂದರ್ಭದಲ್ಲಿ ವಾರ್ತಾಧಿಕಾರಿ ಮೀನಾಕ್ಷಮ್ಮ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ಬಿ ಮದನಗೌಡ, ರಾಜ್ಯ ಪತ್ರಕರ್ತರ ಸಂಘದ ವಿಶೇಷ ಆಹ್ವಾನಿತ ಸದಸ್ಯ ರವಿ ನಾಕಲ್ಗೂಡು, ಮಾಜಿ ಅಧ್ಯಕ್ಷರಾದ ಬಾಳುಗೋಪಾಲ್, ಲೀಲಾವತಿ, ಪ್ರಧಾನ ಕಾರ್ಯದರ್ಶಿ ಬಿಸಿ ಶಶಿಧರ್, ಉಪಾಧ್ಯಕ್ಷರಾದ ಎಚ್ಡಿ ಮೋಹನ್ ಕುಮಾರ್, ಖಜಾಂಚಿ ಕುಮಾರ್, ಕಾರ್ಯದರ್ಶಿ ನಟರಾಜ್, ಸಿಬಿ ಸಂತೋಷ್, ಪಿಎ ಶ್ರೀನಿವಾಸ್, ಇಂಡಿಯಾನಾ ಆಸ್ಪತ್ರೆಯ ಡಾಕ್ಟರ್ ನಿರೂಪ್ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಎಲ್ಲರೂ ಕೂಡ ಸಹೋದರ ರೀತಿಯಲ್ಲಿ ಎಲ್ಲ ನಮ್ಮ ಪತ್ರಕರ್ತರು ಅಂದ್ರೆ ಸಹೋದರಂದ್ರೆ ತಾವು ಕೂಡ ಒಗ್ಗಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಪತ್ರಕರ್ತರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ತಾವು ಇರೋದು ನೋಡು ನಮಗೂ ಕೂಡ ಬಹಳ ಸಂತೋಷ. ಹಾಗಾಗಿ ವೇಣುಗೋಪಾಲ್ ರವರು ಪ್ರತಿ ಸತಿ ಬಂದಾಗ ಕೂಡ ಒಂದು ಕಟ್ಟಡವನ್ನ ಕಟ್ಟಿಸ್ಕೊಡಿ ಅಂತ ಹೇಳಿದ್ರು. ಅದೇ ರೀತಿ ಅವ್ರು ಬೆನ್ನು ಬಿದ್ದು ಇವತ್ತೇನು ಕಟ್ಟಡ ನಿರ್ಮಾಣ ಆಗಿದೆ DVG ಸಭಾಂಗಣ, ಅದು ಸನ್ಮಾನ್ಯ ವೇಣುಗೋಪಾಲ್ ರವರು ಅವರ ವೇಣುಕುಮಾರ್ ಅವರು ನಮ್ಮ ಬೆನ್ನು ಬಿದ್ದು ಕೆಲಸ ಮಾಡಿಸ್ಕೊಂಡ್ರು. ಇನ್ನು ಅದಕ್ಕೆ ಯಾವ್ದು ಅನುದಾನ ಇನ್ನೂ ಹಾಕಿಲ್ಲ, ಅದು ಕೈಯಿಂದ ಕಟ್ಟಿರೋದು ನಮ್ಮ ಸ್ನೇಹಿತಂತ ಶರತ್ ಅವರು. ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡ್ರೆ ಎಲ್ಲರಿಗೂ ಒಂದು ರೀತಿ ಟೆನ್ಷನ್ ಇರ್ತದೆ. ನನ್ನ ಪೀರಿಯಡಲ್ಲಿ ನಾನು ಏನು ಮಾಡಬೇಕು, ಅದನ್ನು ಯಾವ ರೀತಿ ಕಾರ್ಯಗತಗೊಳಿಸಬೇಕು, ಏನನ್ನ ಅಚೀವ್ ಮಾಡಬೇಕು, ಏನನ್ನ ಸಾಧನೆ ಮಾಡಬೇಕು, ಏನನ್ನ ಅಡಿಷನ್ ಮಾಡ್ತಾ ಹೋಗಬೇಕು ಪ್ರಗತಿಯತ್ತ, ಅಂದರೆ ನಾವು ಏನನ್ನ ಅಭಿವೃದ್ಧಿ ಪಡಿಸ್ತಾ ಹೋಗಬೇಕು. ಎಷ್ಟೊಂದು ಅವರಿಗೆ ಕಳಕಳಿ ಮತ್ತು ಸವಾಲುಗಳಿರ್ತದೆ. ಅಂದರೆ ಎಲ್ಲರೂ ನಾನು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ತುಡಿತ ಅವರಲ್ಲಿ ಕಂಡು ಬರ್ತದೆ. ಸೊ ಗುಂಡಪ್ಪನವರ ಬಗ್ಗೆ, DV ಗುಂಡಪ್ಪನವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ. ಮೇಡಮ್, ನೀವಿರೋದ್ರಿಂದ ಈ ವಿಷಯವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಕಾರಣ ಏನಂದರೆ, ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅದು ಮುಂಚೆ ಶುರುವಾಗಿದ್ದು 1932ರಲ್ಲಿ ಮೈಸೂರು ರಾಜ್ಯ ಪತ್ರಕರ್ತರ ಸಂಘ ಅಂತೇಳಿ. ಅದನ್ನು ಹುಟ್ಟಾಕಿದ್ದು ಯಾರು ಅಂದರೆ DV ಗುಂಡಪ್ಪನವರು. DV ಗುಂಡಪ್ಪನವರು ಸಂಸ್ಥಾಪನೆ ಮಾಡಿದಂಥ ಸಂಘ ಇದು. ಅವತ್ತು ಒಂದು 7-8 ಜನರು ಸೇರಿ ನಮ್ಮ ಪತ್ರಕರ್ತರಿಗೆ ಒಂದು ವೇದಿಕೆ ಇರಬೇಕು ಅಂತೇಳಿ ಹುಟ್ಟಾಕ್ತಾರೆ. ಇವತ್ತು ಅವರು ಯಾವ ಆಲೋಚನೆಯಿಂದ ಹುಟ್ಟಾಕಿದ್ರು ಈ ಸಂಘವನ್ನು, ಅದು ಕರ್ನಾಟಕದ ಏಕೀಕರಣದ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತೇಳಿ ಖಾದ್ರಿ ಶಾಮಣ್ಣ ಅವರು ಇದನ್ನು ಮರುನಾಮಕರಣವನ್ನು ಮಾಡ್ತಾರೆ. ಒಂದು ಸಣ್ಣದಾದಂಥ ಒಂದು ಸಭಾಂಗಣದ ಒಂದು ಕಾಮಗಾರಿಯನ್ನು ನಾವು ಕೈಗೊಂಡಿದ್ವಿ. ಅದರ ಸಂಪೂರ್ಣ ಇವತ್ತು ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ. ಅದಕ್ಕೆ ನಾನು ಪ್ರಾರಂಭದ ಒಂದು ಸಣ್ಣ ಉದಾಹರಣೆ ಕೊಡ್ತಾ ಇದ್ದೀನಿ. ಈ ಹಿಂದೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಸನ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಸಂಕೀರ್ಣದಲ್ಲಿ ಒಂದು ರೂಮ್ನಲ್ಲಿ ನಡೀತಾ ಇತ್ತು. ಆದರೆ ಇವತ್ತು ಈ ತರದೊಂದು ಭವ್ಯವಾದ ಒಂದು ಕಟ್ಟಡದಲ್ಲಿ ನಾವು ನಡೆಸ್ತಾ ಇದೀವಿ ಅನ್ನೋದಕ್ಕೆ ಅದಕ್ಕೆ ಮೂಲ ಕಾರಣ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಹೆಮ್ಮೆಯ ಶಿವಾನಂದ ತಗಡೂರು ಸರ್ ಅವರು. ಇಷ್ಟೊಂದು ಈ ಒಂದು ಬೃಹತ್ ಕಟ್ಟಡವನ್ನ ನಿರ್ಮಾಣ ಮಾಡುವಲ್ಲಿ ಅವರ ಪಾತ್ರ ಪ್ರಮುಖವಾದದ್ದು. ತದನಂತರ ಈ ಕಟ್ಟಡದಲ್ಲಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಕೆಳಹಂತದ ಅಧಿಕಾರಿಗಳು ಕಚೇರಿಯಲ್ಲಿ ಕುಳಿತುಕೊಂಡು ರೈತರ ಹಾಗೂ ಜನಸಾಮಾನ್ಯರ ಕೆಲಸಗಳನ್ನು ಮಾಡಿಕೊಡೋ ಬದಲು ಖುದ್ದು ಭೇಟಿ ನೀಡಿ ಕ್ಷೇತ್ರ ಪ್ರವಾಸದ ಮೂಲಕ ಸಮಸ್ಯೆ ಬಗೆಹರಿಸುವಂತೆ ಕಾರ್ಯನಿರ್ವಹಿಸಬೇಕೆಂದು ಜಿಲ್ಲಾಧಿಕಾರಿ ಲತಾಕುಮಾರಿ ಹೇಳಿದರು. ಬೇಲೂರು ತಾಲೂಕು ಅರೆಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ಕಾಡಾನೆ ಮಾನವ ಸಂಘರ್ಷ ನಿಯಂತ್ರಣ ಕುರಿತು ವಿಶ್ವಾಸ ನಿರ್ಮಾಣ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದ ಅವರು, ಗ್ರಾಮೀಣ ಹಾಗೂ ಪಟ್ಟಣ ವ್ಯಾಪ್ತಿ ಕಾಡಾನೆಗಳ ಹಾವಳಿಯಿಂದ ಸಾರ್ವಜನಿಕರು ಅನುಭವಿಸುತ್ತಿರುವ ನೋವು ಗಮನಕ್ಕೆ ಬಂದಿದೆ. ಅರೆಹಳ್ಳಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆ ತಜ್ಞರ ಅವಶ್ಯಕತೆ ಇರುವ ಬಗ್ಗೆ ಮಾಹಿತಿ ಇದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರ ಅಹವಾಲುಗಳನ್ನು ಟಿಪ್ಪಣಿ ಹಾಗೂ ಲಿಖಿತವಾಗಿ ಪಡೆದುಕೊಂಡು ನಾನಾ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಯುವ ಸಭೆಯಲ್ಲಿ ಚರ್ಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚಿಸುತ್ತೇನೆ ಎಂದರು.
ನಿಮ್ಮ ಕಷ್ಟಗಳನ್ನ ಸ್ಥಳಕ್ಕೆ ಬಂದು ಬಗೆಹರಿಸುವ ಕೆಲಸಕ್ಕೆ ಈಗಾಗಲೇ ಮುಂದಾಗಿದ್ದು, ಪ್ರತಿ ಗುರುವಾರ ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಅರಣ್ಯ ಇಲಾಖೆಯ ಅರಣ್ಯ ಭವನದಲ್ಲಿ ಪ್ರತಿ ಗುರುವಾರದಂದು ನಿಮ್ಮ ಸಮಸ್ಯೆಗಳನ್ನು ಆಲಿಸುವುದು. ಈಗಾಗಲೇ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡು ಸಚಿವರಿಗೆ ಮತ್ತು ಸರ್ಕಾರದ ಗಮನಕ್ಕೆ ತರ್ತೇನೆ. ನಿಮ್ಮ ಅರ್ಜಿಗಳನ್ನು ನೇರವಾಗಿ ಸರ್ಕಾರದ ಗಮನಕ್ಕೆ ತರುವುದು ನನ್ನ ಕೆಲಸ ಎಂದು ತಿಳಿಸಿದರು. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಏಳುಕೊಂಡಲ ಮಾತನಾಡಿ, ಭದ್ರಾ ವಲಯಾರಣ್ಯದಲ್ಲಿ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾಫ್ಟ್ ರಿಲೀಸ್ ಸೆಂಟರ್ ಅನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಮುಂದಿನ 1 ವರ್ಷದೊಳಗೆ ಕಾಡಾನೆಗಳನ್ನು ಸಂಪೂರ್ಣವಾಗಿ ಈ ಪ್ರದೇಶಕ್ಕೆ ಸ್ಥಳಾಂತರ ಮಾಡಲಾಗುವುದು. ಕಾಡಾನೆಗಳ ಸಂಚಾರ ಪತ್ತೆ ಹಚ್ಚುವ ಸಲುವಾಗಿ ಡ್ರೋನ್ ಹಾಗೂ ಎಐ ಕ್ಯಾಮೆರಾಗಳನ್ನು ಬಳಸಲಾಗುತ್ತಿದೆ. ಈ ಹಿನ್ನೆಲೆ 140 ಇಟಿಎಫ್ ಸಿಬ್ಬಂದಿಗಳು ಹಗಲಿರುಳು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದರು. ಕಾಫಿ ಬೆಳೆಗಾರರ ಸಂಘದ ತಾಲೂಕು ಅಧ್ಯಕ್ಷ ಅದ್ದೂರಿ ಕುಮಾರ್ ಮಾತನಾಡಿ, ಕಾಡಾನೆಗಳ ಸಮಸ್ಯೆಗೆ ಪರಿಹಾರ ನೀಡಬೇಡಿ, ಬದಲಾಗಿ ಕಾಡಾನೆಗಳನ್ನು ಶಾಶ್ವತವಾಗಿ ಸ್ಥಳಾಂತರ ಮಾಡಿ ಎಂದು ಆಗ್ರಹಿಸಿದರು. ಅಲ್ಲದೆ ಈಗಾಗಲೇ ಮಲೆನಾಡು ಭಾಗದಲ್ಲಿ ಸುಮಾರು 4,000ಕ್ಕೂ ಹೆಚ್ಚು ಅಸ್ಸಾಂ ಹಾಗೂ ಬಾಂಗ್ಲಾದೇಶದ ಪ್ರಜೆಗಳು ಇಲ್ಲಿ ಕೂಲಿ ಕೆಲಸಕ್ಕೆ ಬಂದಿದ್ದು, ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂತೆ ಈಗಾಗಲೇ ನೀವುಗಳು ತಿಳಿಸಿದ್ರು. ಆದರೆ ಇಲ್ಲಿವರೆಗೂ ಅದರ ಬಗ್ಗೆ ಕಂದಾಯ ಇಲಾಖೆಯಾಗಲಿ ಪೊಲೀಸ್ ಇಲಾಖೆಯಾಗಲಿ ಕ್ರಮ ಕೈಗೊಂಡಿಲ್ಲ ಎಂದು ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿದರು. ರಸ್ತೆ, ನೀರು, ವಿದ್ಯುತ್ ಸಮಸ್ಯೆ ಮತ್ತು ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ರೈತರು ಮತ್ತು ಸಾರ್ವಜನಿಕರು ಮನವಿ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಲೆನಾಡು ಭಾಗಗಳಾದ ಅರೇಹಳ್ಳಿ, ಚೀಕನಹಳ್ಳಿ, ಬಿಕ್ಕೋಡು, ಕೋಗಿಲೆಮನೆ ಗ್ರಾಮದ ರೈತ ಮುಖಂಡರು ಮಂಜುನಾಥ್ ಶೆಟ್ಟಿ, ಬಂಡೆ ರಮೇಶ್, ಕುಮಾರ್, ಶಿವಕುಮಾರ್, ಕಲೀಲ್ ಸೇರಿದಂತೆ ಹಲವರು ತಮ್ಮ ಗ್ರಾಮಗಳಲ್ಲಿ ತಮ್ಮ ಜಮೀನಿನಲ್ಲಾಗಿರುವ ನಷ್ಟಗಳ ಬಗ್ಗೆ ಸಂಪೂರ್ಣವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಎಎಸ್ಪಿ ತಮ್ಮಯ್ಯ, ಡಿಎಫ್ಒ ಸೌರಭ್ ಕುಮಾರ್, ಡಿಎಚ್ಒ ಡಾಕ್ಟರ್ ಅನಿಲ್, ಎಸಿ ರಾಜೇಶ್, ತಾಲೂಕು ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ಅರೇಹಳ್ಳಿ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಶಾರಿಫ್ ಫರ್ಹಾನ್, ರೈತ ಮುಖಂಡ ಭೋಗಮಲೇಶ್ ಸೇರಿದಂತೆ ಇತರೆ ಇಲಾಖೆಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಇದು ಮಾಡಿಸಿ ಅವರನ್ನ ಒಂದು ಗುಂಪಾಗಿ ಓಡಿಸೋ ಪ್ರಯತ್ನವನ್ನ ಅವರು ಒಂದು ಸೈಂಟಿಫಿಕ್ ಆಗಿ ಅವರು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಬರೀ ಅಧಿಕಾರಿಗಳಷ್ಟೇ ಮಾಡಲಿಕ್ಕೆ ಸಾಧ್ಯ, ಇವರು ಅರಣ್ಯ ಇಲಾಖೆಯವರು ಅಷ್ಟೇ ಮಾಡೋದು ಅದು ಹಾಗಲ್ಲ. ನಿಮ್ಮ ಎಲ್ಲರ ಸಹಕಾರ ನಮಗೆ ಬೇಕೇ ಬೇಕಿರ್ತದೆ. ನಾನು ಕಂಡುಕೊಂಡಿದ್ದಂದರೆ ನಿಮ್ಮ ನೋವುಗಳು ನಮಗೆ ಅರ್ಥ ಆಯಿತು. ಆ ಶಾಶ್ವತ ಪರಿಹಾರಕ್ಕೆ ಅವರು ಈಗ ನಮ್ಮ ಎಡುಕೊಂಡ ಸರ್ ಹೇಳ್ತಾ ಇದ್ರು, 1 ವರ್ಷ ಅಲ್ಲಿ ಇಲ್ಲಿ ಇಷ್ಟಿಷ್ಟು ಎಕರೆ ಇಲ್ಲ ಕಡೆ ಅಲ್ಲ ಕಡೆ ಒಂದೇ ಕಡೆ ಇದೆ ಬಿಡಪ್ಪ, ಎಲ್ಲವನ್ನೂ ಅಲ್ಲಿ ಹೋಗಿ ತೆಗೆದು ಬಿಟ್ಬಿಡೋಣ ಅನ್ನೋದಕ್ಕೆ ಆ ರೀತಿ ಇಲ್ಲ. ಕಾಫಿ ತೋಟಗಳಿದೆ, ಈಗೆಲ್ಲ 100 ವರ್ಷಗಳಿಂದ ಇದೆ. ಅದರದ್ದೇ ಆದ ಒಂದು ವೆಜಿಟೇಷನ್ ಅಂತೀವಿ ನಾವು, ಅದರದ್ದೇ ಒಂದು ಕಾಡು, ಅದರದ್ದೇ ಒಂದು ಸಸ್ಯವರ್ಗ, ಅದರದ್ದೇ ಒಂದು. ಆಯುಧ ಪೂಜೆ ಹಬ್ಬದ ಹಿನ್ನೆಲೆ ಹಾಸನ ನಗರ ಸೇರಿದಂತೆ ಸುತ್ತಮುತ್ತಲಿನ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಜೋರಾಗಿ ಸಾಗಿತು. ಮಹಾವೀರ ವೃತ್ತ ಹಾಗೂ ಪ್ರಮುಖ ಮಾರುಕಟ್ಟೆ ಪ್ರದೇಶಗಳಲ್ಲಿ ಖರೀದಿದಾರರಿಂದ ಹಬ್ಬದ ಸಂಭ್ರಮಕ್ಕೆ ತಕ್ಕಂತೆ ಖರೀದಿ ನಡೆದಿದೆ. ಹಬ್ಬಕ್ಕೆ ಅಗತ್ಯವಾಗಿರುವ ಬೂದುಗುಂಬಳ, ನಿಂಬೆಹಣ್ಣು, ಸೇವಂತಿಗೆ ಹೂವು, ಪುಟ್ಟಬಾಳೆ, ಬಾಳೆದ ಎಲೆಗಳಿಗೆ ಈ ಬಾರಿ ವಿಶೇಷ ಬೇಡಿಕೆ ಕಂಡುಬಂದಿತು. ಸೇವಂತಿಗೆ ಹೂವು 1 ಮಾರಿಗೆ 100ರಿಂದ 120ಕ್ಕೆ ಮಾರಾಟವಾಗಿದ್ದು, ನಿಂಬೆಹಣ್ಣು 2ಕ್ಕೆ 10 ರೂಪಾಯಿ ದರದಲ್ಲಿ ದೊರೆಯಿತು. ಮಾವಿನಕಟ್ಟು 1ಕ್ಕೆ 20 ರೂಪಾಯಿಯಂತೆ ಲಭ್ಯವಿತ್ತು. ಹಣ್ಣುಗಳಲ್ಲಿ ಸೇಬು 1 ಕೆಜಿಗೆ 100ರಿಂದ 150, ಪುಟ್ಟಬಾಳೆ ಕಿಲೋಗೆ 100ರಿಂದ 150 ದರದಲ್ಲಿ ಮಾರಾಟವಾಯಿತು. ಬೂದುಗುಂಬಳ ಕಿಲೋಗೆ 20ರಿಂದ 30ಕ್ಕೆ ಮಾರಾಟವಾಗಿದ್ದು, ಗಾತ್ರವನ್ನು ಅವಲಂಬಿಸಿ 1ಕ್ಕೆ 50ರಿಂದ 100ಕ್ಕೆ ಮಾರಾಟ ಮಾಡಲಾಯಿತು. ಬೆಲೆಗಳಲ್ಲಿ ಸ್ವಲ್ಪ ಏರಿಳಿತ ಕಂಡುಬಂದಿದ್ರೂ ಖರೀದಿದಾರರಲ್ಲಿ ಉತ್ಸಾಹ ಕಡಿಮೆಯಾಗದೆ ಹಬ್ಬದ ಅಂಗವಾಗಿ ಮಾರುಕಟ್ಟೆಯಲ್ಲಿ ಚಟುವಟಿಕೆ ಜೋರಾಗಿ ಸಾಗಿತು. HCN ನ್ಯೂಸ್, ಹಾಸನ್. ನಾವು ಹಾಸನದಲ್ಲಿ ಹೂ ವ್ಯಾಪಾರ ಮಾಡ್ತಾ ಇರೋದು. ಹೂವು ಸೂಪರ್ ಆಗಿ ವ್ಯಾಪಾರ ಆಯ್ತೈತೆ. ಈಗ ಎಲ್ಲ 70, 80, 100 ರೂಪಾಯಿ ಗಂಟೆ ಹೋಗಿದೆ. ಚೆನ್ನಾಗಿ ವ್ಯಾಪಾರ ಆಯ್ತೈತೆ. ಕಸ್ಟಮರ್ ತುಂಬಾ ಜನ ಬರ್ತಾ ಇದ್ದಾರೆ. ಸೇವಂತಿಗೆ 50 ರೂಪಾಯಿದಿಂದ 100 ರೂಪಾಯಿ ಗಂಟ ಇದೆ. ಕಲರ್ ಸೇವಂತಿಗೆಗಳಿದೆ. ಹಳದಿ 100 ರೂಪಾಯಿ ಮಾರು. ಚೆನ್ನಾಗಿರೋದೆಲ್ಲ 120 ರೂಪಾಯಿನೂ ನಡೀತಾ ಇದೆ. ಬಾಳೆಹಣ್ಣು 100 ರೂಪಾಯಿಯಿಂದ 120 ರೂಪಾಯಿ ಕೆಜಿ. ತೆಂಗಿನಕಾಯಿ 50, 60 ನಡೀತಾ ಇದೆ. ಸೊಪ್ಪುಗಳೆಲ್ಲ ಇದೆ. 10 ರೂಪಾಯಿ ಕಟ್ಟು, ಆಮೇಲೆ 20 ರೂಪಾಯಿ ಮೋರ್ ಕಟ್ಟು, 100 ರೂಪಾಯಿ ಕೆಜಿ ಹಣ್ಣು. ಸೇಬು 150 ರೂಪಾಯಿ ಚೆನ್ನಾಗಿರೋದು, 120 ರೂಪಾಯಿ. ಹಂಗೆಲ್ಲ ಪರವಾಗಿಲ್ಲ, ಬರ್ತಾ ಇದ್ದಾರೆ. ನಾವಲ್ಲೇ ಒಂದು 20 ವರ್ಷದಿಂದ ಮಾಡ್ತಾ ಇದ್ದೀನಿ. ಕವಿತಮ್ಮ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಶ್ರಯದಲ್ಲಿ ರಾಷ್ಟ್ರೀಯ ಪೋಷಣ ಮಾಸಾಚರಣೆಗೆ ಅರೇಹಳ್ಳಿಯಲ್ಲಿ ಅಧಿಕೃತ ಚಾಲನೆ ನೀಡಲಾಯಿತು. ಈ ಮಾಸಾಚರಣೆಯನ್ನ ಜಿಲ್ಲಾಧಿಕಾರಿ ಲತಾಕುಮಾರಿ ಉದ್ಘಾಟಿಸಿದರು.
ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮಕ್ಕಳ ಬೆಳವಣಿಗೆ, ತಾಯಿಯ ಆರೋಗ್ಯ ಮತ್ತು ಸಮಗ್ರ ಪೋಷಣವು ಸಮರ್ಥ ಸಮಾಜ ನಿರ್ಮಾಣಕ್ಕೆ ಅತಿ ಮುಖ್ಯ. ಪೋಷಣ ಅಭಿಯಾನದ ಮೂಲಕ ಜನರಲ್ಲಿ ಪೋಷಕಾಂಶಯುಕ್ತ ಆಹಾರದ ಮಹತ್ವ ಪರಿಚಯಿಸುವುದು ನಮ್ಮ ಪ್ರಮುಖ ಗುರಿಯಾಗಿದೆ ಎಂದರು. ಇದರ ಜೊತೆಯಲ್ಲಿ ಪ್ರತಿನಿತ್ಯ ಮನೆಗಳಲ್ಲಿ ಹಸಿ ತರಕಾರಿಗಳು, ಮೊಳಕೆ ಕಟ್ಟಿದ ಕಾಳುಗಳನ್ನು ಪ್ರತಿಯೊಬ್ಬರೂ ಸೇವಿಸಿದಾಗ ಅವರ ಆರೋಗ್ಯದಲ್ಲಿ ಸುಧಾರಣೆಗೊಳ್ಳಲಿದೆ. ಅಲ್ಲದೆ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಗರ್ಭಿಣಿ ಬಾಣಂತಿಯರಿಗೆ ಮತ್ತು ತಾಯಂದಿರಿಗೆ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡುತ್ತಿದ್ದು ಅವುಗಳನ್ನು ಸದುಪಯೋಗ ಪಡೆದುಕೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಮಾಸಾಚರಣೆಯಲ್ಲಿ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ವಿಶೇಷ ತಿಂಡಿ ಹಾಗೂ ಮೊಳಕೆ ಕಾಳಿನ ಮತ್ತು ವಿವಿಧ ಬಗೆಯ ತರಕಾರಿಗಳಿಂದ ಮಾಡಿದ ವಿಶೇಷ ಖಾದ್ಯವನ್ನ ಜಿಲ್ಲಾಧಿಕಾರಿಗಳು ಅವರೇ ಸ್ವತಃ ಪರೀಕ್ಷಿಸಿ ಮಲೆನಾಡು ಭಾಗದಲ್ಲಿ ಸಿಗುವಂತಹ ಕಡಲೆ ಕೆಸುವನ್ನ ಸವಿದು ಹರ್ಷ ವ್ಯಕ್ತಪಡಿಸಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಇಂಪಾ ತೇಜಸ್ವಿನಿ ಕುಮಾರಿ, ಲಕ್ಷ್ಮಿ, ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಮ್ಮಯ್ಯ, ಪಿಎಸ್ಐ ಶೋಭಾ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಅರೆಹಳ್ಳಿಯ ಸುಮಾರು 30 ಆಶಾ ಕಾರ್ಯಕರ್ತೆಯರು ವಿವಿಧ ಬಗೆಯ ವಿಶೇಷ ತಿಂಡಿ ತಿನಿಸುಗಳನ್ನು ಪ್ರದರ್ಶನ ಮಾಡಿದ್ರು. HCN ನ್ಯೂಸ್, ಬೇಲೂರು. ಅವಲಂಬನೆ ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಮತ್ತೆ ಆ ಪರಿಸ್ಥಿತಿಯನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಅರಣ್ಯ ಇಲಾಖೆ ಜೊತೆಗೂಡಿ ನಾವು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪೋಷಣ ಅಭಿಯಾನದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು, ಅವರ ಟೀಮ್ ಎಷ್ಟು ಚೆನ್ನಾಗಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇದರಲ್ಲಿ ಅನೇಕ ಪಕ್ಷ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕುರುಬ ಸಮಾಜದ ಜಿಲ್ಲಾಧ್ಯಕ್ಷ ಹಾಗೂ ಹಿರಿಯ ಕಾಂಗ್ರೆಸ್ ಮುಖಂಡ ಪಟೇಲ್ ಶಿವಪ್ಪ ಸೋಮವಾರ ಮಧ್ಯಾಹ್ನ ಅಧಿಕೃತವಾಗಿ ಅಧಿಕಾರ ಸ್ವೀಕರಿಸಿದರು. ಈ ವೇಳೆ ಸಂಸದ ಶ್ರೇಯಸ್ ಎಂ ಪಟೇಲ್, ಕಾಂಗ್ರೆಸ್ ಮುಖಂಡ ಎಚ್ಕೆ ಜವರೇಗೌಡ, ಆಯುಕ್ತ ರಮೇಶ್ ಇತರರು ಶುಭ ಹಾರೈಸಿದರು. ಹೂಡಾ ಅಧ್ಯಕ್ಷ ಹುದ್ದೆ ಕಳೆದ 2 ವರ್ಷಗಳಿಂದ ಖಾಲಿಯಾಗಿತ್ತು. ಹುದ್ದೆ ನೇಮಕಾತಿ ಕುರಿತು ವಿವಿಧ ರಾಜಕೀಯ ಪೈಪೋಟಿಗಳು ನಡೆದಿದ್ದು, ಸ್ಥಳೀಯ ಮುಖಂಡರ ಒತ್ತಡ ಮತ್ತು ದಟ್ಟ ಲಾಬಿ ಕಾರ್ಯಾಚರಣೆಗಳ ನಡುವೆಯೇ ಸರ್ಕಾರ ನಿರ್ಧಾರ ಕೈಗೊಳ್ಳುವಲ್ಲಿ ವಿಳಂಬವಾಗಿತ್ತು. ಆದರೆ ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಪಟೇಲ್ ಶಿವಪ್ಪ ಅವರ ನೇಮಕಾತಿ ಸರ್ಕಾರದ ಆದೇಶದ ಮೂಲಕ ಖಚಿತಗೊಂಡಿತು. ಅಧಿಕಾರ ಸ್ವೀಕಾರ ಸಂದರ್ಭದಲ್ಲಿ ಅರಸೀಕೆರೆ ಭಾಗದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಅವರ ನೇಮಕಾತಿ ಹಾಸನ ಜಿಲ್ಲೆಯಲ್ಲಿ ಕುರುಬ ಸಮುದಾಯದ ಬಲವರ್ಧನೆಗೆ ಕಾರಣವಾಗಿದೆ ಎಂಬ ಅಭಿಪ್ರಾಯ ಸಹ ವ್ಯಕ್ತವಾಯಿತು. ಆದರೆ ಹಾಸನ ನಗರದ ಪ್ರಮುಖ ನಾಯಕರು ಬಹುತೇಕ ಗೈರು ಹಾಜರಾಗಿದ್ದು, ಇದರಿಂದ ಸ್ಥಳೀಯ ಅಸಮಾಧಾನ ಬದಲಾಯಿತು. ಹಾಸನ ನಗರದ ವಿವಿಧ ಸಂಘಟನೆಗಳು ಮತ್ತು ಮುಖಂಡರು ಅಧ್ಯಕ್ಷ ಹುದ್ದೆ ಹಾಸನ ನಗರಸ್ಥರಿಗೆ ನೀಡಬೇಕೆಂಬ ಹಲವು ಬಾರಿ ಸರ್ಕಾರದ ವಿರುದ್ಧ ಒತ್ತಡ ಹೇರಿದ್ರು. ಈ ಬೇಡಿಕೆ ಪೂರೈಸದ ಹಿನ್ನೆಲೆ ನಗರ ಮುಖಂಡರ ಅಸಮಾಧಾನ ಸ್ಪಷ್ಟವಾಗಿ ವ್ಯಕ್ತವಾಯಿತು. ಪಟೇಲ್ ಶಿವಪ್ಪ ಅವರ ನೇಮಕಾತಿ ಹಾಸನ ರಾಜಕೀಯದಲ್ಲಿ ಹೊಸ ಸಮೀಕರಣ ಮೂಡಿಸಿದೆ. ಒಂದು ಕಡೆ ಕುರುಬ ಸಮುದಾಯದ ನೇತೃತ್ವ ಬದಲಾಗುತ್ತಿದ್ರೆ, ಇನ್ನೊಂದು ಕಡೆ ಹಾಸನ ನಗರದ ಮುಖಂಡರು ಕಡೆಗಣನೆಯ ಅನುಭವವನ್ನು ಹೊಂದಿದ್ದಾರೆ. ಕಾಂಗ್ರೆಸ್ ಒಳಜಗಳ ಹಾಗೂ ನಾಯಕತ್ವದ ಪೈಪೋಟಿ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ರಾಜಕೀಯ ವಲಯ ಅಂದಾಜು ಮಾಡುತ್ತಿದೆ. ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಪಟೇಲ್ ಶಿವಪ್ಪ ಮಾತನಾಡಿ, ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಲಕ ಹಾಸನದಲ್ಲಿ ಬಾಕಿ ಉಳಿದ ಯೋಜನೆಗಳನ್ನು ಶೀಘ್ರ ಪೂರ್ಣಗೊಳಿಸುವುದು ನನ್ನ ಮೊದಲ ಆದ್ಯತೆ. ಹಾಸನದ ಜನತೆಗೆ ಸಮರ್ಪಕ ಸೇವೆ ಒದಗಿಸುವುದೇ ನನ್ನ ಕರ್ತವ್ಯ. ಎಲ್ಲರ ಸಹಕಾರದೊಂದಿಗೆ ನಗರಾಭಿವೃದ್ಧಿಗೆ ನಿಷ್ಠೆಯಿಂದ ಕೆಲಸ ಮಾಡುವೆ ಎಂದು ಭರವಸೆ ನೀಡಿದರು. HCN ನ್ಯೂಸ್, ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಶ್ರೀ ಶೃಂಗೇರಿ ಶಾರದಾ ಪೀಠದಲ್ಲಿ ನವರಾತ್ರಿ ಪ್ರಯುಕ್ತ ಭಕ್ತಿಪೂರ್ಣವಾದ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತರ ಸಾನ್ನಿಧ್ಯದಲ್ಲಿ ನೆರವೇರಿದವು. ಶಾರದಾ ಪರಮೇಶ್ವರಿಯವರ ಸನ್ನಿಧಿಯಲ್ಲಿ ಅಭಿಷೇಕ ಹೋಮ ನಡೆಯಿತು. ಸದ್ಗುರು ಶಂಕರಾಚಾರ್ಯರ ಸನ್ನಿಧಿಯಲ್ಲಿ ಅಭಿಷೇಕ, ರುದ್ರಾಭಿಷೇಕ, ವಿಶೇಷ ಪೂಜೆ ಜೊತೆಗೆ ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿಗಳ ಆರಾಧನೆ ಮತ್ತು ಮಹಾಮಂಗಳಾರತಿ ಏರ್ಪಡಿಸಲಾಯಿತು. ಇದೇ ಸಂದರ್ಭದಲ್ಲಿ ಚಂಡಿಕಾ ಹೋಮ, ಸಹಸ್ರನಾಮ ಪಾರಾಯಣ ಮತ್ತು ಕುಂಕುಮಾರ್ಚನೆ ಸಂಕಲ್ಪಗಳನ್ನು ಶ್ರದ್ಧಾ ಭಕ್ತಿಗಳೊಂದಿಗೆ ನೆರವೇರಿಸಲಾಯಿತು. ಇದೇ ವೇಳೆ ಮಾತನಾಡಿದ ಶಂಕರ ಮಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ, ನವರಾತ್ರಿ ಹಬ್ಬದ ಪ್ರಯುಕ್ತ ಪ್ರತಿದಿನ ದೇವಿಗೆ ಮಹಾಮಂಗಳಾರತಿ, ವಿಶೇಷ ಪೂಜೆ, ಹೋಮ, ಭಜನೆ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಅದರಂತೆ ಮಂಗಳವಾರ
ಮಂಗಳವಾರ ಚಂಡಿಕಾ ಹೋಮವಿದ್ದು ದುರ್ಗಾಲಂಕಾರದೊಂದಿಗೆ ತಮ್ಮ ಕಾರ್ಯ ಸಾಧನೆಗಳ ದಿಗ್ವಿಜಯಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಏರ್ಪಡಿಸಲಾಗಿದೆ. ಇದೇ ಶುಕ್ರವಾರ ಅಕ್ಟೋಬರ್ 3ರಂದು ತಾಯಿಯವರ ಅಡ್ಡಪಲ್ಲಕ್ಕಿ ಉತ್ಸವ ಏರ್ಪಡಿಸಿದ್ದು ಪಟ್ಟಣದ ಪ್ರಮುಖ ಬೀದಿ ಮತ್ತು ಚನ್ನಕೇಶವ ದೇಗುಲ ಸುತ್ತ ಪ್ರದಕ್ಷಿಣೆ ಉತ್ಸವ ಮಾಡಲಾಗುವುದು. ಭಕ್ತಾದಿಗಳು ಕೂಡ ಶ್ರದ್ಧಾ ಭಕ್ತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಎಂದರು. ತಾಲೂಕು ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ವಿಜಯಕೇಶವ ಮಾತನಾಡಿ, ಶೃಂಗೇರಿ ಶಾರದಾ ಪೀಠದಲ್ಲಿ ನಡೆಯುವ ನವರಾತ್ರಿ ಉತ್ಸವಗಳು ಸಮಾಜದಲ್ಲಿ ಧಾರ್ಮಿಕ ಸೌಹಾರ್ದ ಮತ್ತು ಭಕ್ತಿ ಭಾವವನ್ನು ವೃದ್ಧಿಸುತ್ತದೆ. ಇಂತಹ ಧಾರ್ಮಿಕ ಆಚರಣೆಗಳ ಮೂಲಕ ಸಂಸ್ಕೃತಿ ಉಳಿಯುವುದು ಮಾತ್ರವಲ್ಲದೆ ಮುಂದಿನ ಪೀಳಿಗೆಗೂ ದಾರಿದೀಪವಾಗುತ್ತದೆ ಎಂದು ಹೇಳಿದರು. ಚಂಡಿಕಾ ಹೋಮ, ಸಹಸ್ರನಾಮ ಪಾರಾಯಣ ಮತ್ತು ಕುಂಕುಮಾರ್ಚನೆ ಸಂಕಲ್ಪಗಳನ್ನು ಶ್ರದ್ದಾ ಭಕ್ತಿಗಳೊಂದಿಗೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಮಾಜಿ ಪುರಸಭೆ ಅಧ್ಯಕ್ಷ ಶ್ರೀನಿಧಿ, ತೋಚ ಅನಂತ ಸುಬ್ರಾಯ್, ವೇದಬ್ರಹ್ಮ ಕೆಆರ್ ಮಂಜುನಾಥ್, ಕೇಶವಮೂರ್ತಿ ಅನಂತು ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ನವರಾತ್ರಿ ಕಾರ್ಯಕ್ರಮ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಅದ್ದೂರಿಯಿಂದ ನಡೀತಾ ಇದೆ. ಇದಕ್ಕೆಲ್ಲ ಜಗದ್ಗುರುಗಳ ಆಶೀರ್ವಾದ ಮತ್ತು ಆಜ್ಞೆ. ಅದರ ಪ್ರಕಾರ ನಾವು ಇಲ್ಲಿ ಪ್ರತಿ ದಿವಸ ಬೆಳಗ್ಗೆ ಹೋಮ ಹವನ ಹಾಗೂ ಶಾರದಾ ಮಾತೆಗೆ ಅಭಿಷೇಕ ಮತ್ತು ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಮತ್ತು ಪ್ರತಿ ದಿವಸ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹಾಗೆ ಈ ದಿವಸ 30ನೇ ತಾರೀಕು ಚಂಡಿಕಾ ಹೋಮದ ಪ್ರಯುಕ್ತ ಊರಿನ ಭಕ್ತರು ಎಲ್ಲರೂ ಬಂದಿದ್ದಾರೆ. ಹಾಗೆ ಊಟದ ವ್ಯವಸ್ಥೆ ನಡೀತಾ ಇದೆ. ಚಂಡಿಕಾ ಹೋಮ ಬೇಲೂರು ತಾಲೂಕು ಟಿಎಪಿಸಿಎಂಎಸ್ನ ನಿರ್ದೇಶಕರ ಸ್ಥಾನಕ್ಕೆ ಸೆಪ್ಟೆಂಬರ್ 28ರಂದು ನಡೆದ ಚುನಾವಣೆಯಲ್ಲಿ ಟಿಎಪಿಸಿಎಂಎಸ್ನ ನಿರ್ದೇಶಕರ ಸ್ಥಾನಕ್ಕೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಮಾಜಿ ಅಧ್ಯಕ್ಷ ಮಲ್ಲೇಗೌಡ ಅವಿರೋಧವಾಗಿ ಆಯ್ಕೆಯಾದರು. ಉಳಿದಂತೆ ಎ ತರಗತಿಯಿಂದ ಸ್ಪರ್ಧಿಸಿದ್ದ 30 ಸಹಕಾರ ಸಂಘಗಳ ಅಧ್ಯಕ್ಷರು ಆಯ್ಕೆಯಾಗಿ ಬಂದಿದ್ದಂತಹ ಚುನಾವಣೆಯಲ್ಲಿ 6 ಸ್ಥಾನಕ್ಕೆ 7 ಜನ ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದರು. ಬಿ ಗಿರೀಶ್, ದಿನೇಶ್ ಹೆಚ್ಎಂ, ಎಸ್ಎಂ ನಾಗೇಶ್, ಎಚ್ಜಿ ಭುವನೇಶ್, ಬಿಎಂ ರವಿಕುಮಾರ್, ಬಿಆರ್ ರಾಮಚಂದ್ರೇಗೌಡ ವಿಜೇತರಾದರೆ 17 ಮತಗಳಲ್ಲಿ 12 ಮತಗಳನ್ನು ಗಳಿಸುವ ಮೂಲಕ 6 ಜನರು ಸಮನಾಗಿ ಮತವನ್ನು ಪಡೆದು ಗೆಲ್ಲುವ ಮೂಲಕ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಬಿಡಿ ಚಂದ್ರೇಗೌಡ ಅವರಿಗೆ 5 ಮತಗಳು ಬಂದು ಅವರು ಸೋಲನ್ನಪ್ಪಿದ್ರು. ನ್ಯಾಯಾಲಯದಿಂದ ಅಂತಿಮ ತೀರ್ಪು ಬಂದ ನಂತರ ಮತಗಳನ್ನು ಎಣಿಸಲಾಗುವುದೆಂದು ಅವುಗಳನ್ನು ಚುನಾವಣಾಧಿಕಾರಿ ಭದ್ರಾ ಲಕೋಟೆಯೊಂದಿಗೆ ತಾಲೂಕು ಚುನಾವಣಾಧಿಕಾರಿಗಳ ಕಚೇರಿಗೆ ಭದ್ರತೆಯೊಂದಿಗೆ ಸಾಗಿಸಲಾಯಿತು. ಅದೇ ರೀತಿ ಬಿ ತರಗತಿಯ ಬಿಸಿಎಂ ಬಿಯಿಂದ ಡಿಪಿ ಸೋಮೇಗೌಡ, ಸತೀಶ್, ಬಿಸಿಎಂ ಎ ಇಎಚ್ ಲಕ್ಷ್ಮಣ್, ಜಯರಾಮ್, ಎಸಿ ಕ್ಷೇತ್ರದಿಂದ ಪರ್ವತಯ್ಯ ಸಂಜೀವ, ಎಸ್ಟಿ ಕ್ಷೇತ್ರದಿಂದ ಜಾನಕಮ್ಮ, ಶರತ್, ನಿಂಗರಾಜು, ಸಾಮಾನ್ಯ ಮಹಿಳಾ ಕ್ಷೇತ್ರದಿಂದ ಭಾರತಿಗೌಡ, ಪ್ರಿಯಾಂಕಾ, ವಿಜಯಲಕ್ಷ್ಮಿ ಸ್ಪರ್ಧೆಯಲ್ಲಿದ್ದರು. ಆದರೆ ಇದರಲ್ಲಿ ಎಸ್ಸಿ ಕ್ಷೇತ್ರದ ಸಂಜೀವಯ್ಯ ಮತ್ತು ಬಿಸಿಎಂ ಬಿ ಕ್ಷೇತ್ರದ ಸತೀಶ್ ಚುನಾವಣಾ ಕಣದಿಂದ ಹಿಂದೆ ಸರಿದು ಪರ್ವತಯ್ಯ ಹಾಗೂ ಡಿಪಿ ಸೋಮೇಗೌಡರನ್ನ ಬೆಂಬಲಿಸಿದ್ರು. ಆದರೂ ಇವರಿಬ್ಬರೂ ಸೇರಿದಂತೆ ಭಾನುವಾರ 6 ಕ್ಷೇತ್ರಗಳಿಗೂ ಚುನಾವಣೆ ನಡೆದು ಚುನಾವಣೆಯಲ್ಲಿ ಡಿಪಿ ಸೋಮೇಗೌಡ, ಪರ್ವತಯ್ಯ, ಇಎಚ್ ಲಕ್ಷ್ಮಣ್, ಭಾರತಿಗೌಡ, ಪ್ರಿಯಾಂಕಾ, ಜಾನಕಮ್ಮ ಪ್ರತಿಸ್ಪರ್ಧಿಗಳ ವಿಜೇತರಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಹಾಗೂ ಸಹಕಾರ ಸಂಘದ ಅಭಿವೃದ್ಧಿ ಅಧಿಕಾರಿ ಗುರುಮೂರ್ತಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಯಭೇರಿ ಬಾರಿಸಿದ ನಿರ್ದೇಶಕರಾದ ರವಿಕುಮಾರ್, ಬಿ ಗಿರೀಶ್ ಹಾಗೂ ಭುವನೇಶ್ ಮಾತನಾಡಿ, ಇದು ಸತ್ಯದ ಹಾಗೂ ಒಗ್ಗಟ್ಟಿಗೆ ಬಂದಂತಹ ಜಯವಾಗಿದ್ದು ಇಲ್ಲಿ ಹಳೆ ನಿರ್ದೇಶಕರು ಮತ್ತೊಮ್ಮೆ ಪುನರಾಯ್ಕೆಯಾಗಿದ್ದು ಸಂಘದ ಎಲ್ಲಾ ಬೆಳವಣಿಗೆಗೆ ಎಲ್ಲಾ ಸದಸ್ಯರು ಒಗ್ಗೂಡಿ ರೈತರ ಸೇವೆ ಮಾಡಲು ಕಂಕಣಬದ್ದರಾಗಿದ್ದೇವೆ. ಅಲ್ಲದೆ ಈ ಒಂದು ಗೆಲುವಿಗೆ ಸಂಪೂರ್ಣ ಸಹಕಾರ ನೀಡಿದ ಅಭಿವೃದ್ಧಿ ಹರಿಕಾರರಾದ ಎಚ್ಡಿ ರೇವಣ್ಣ ಅವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಸೂರಜ್ ರೇವಣ್ಣ ಅವರು, ಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್, ಹಾಲಿ ಶಾಸಕರಾದ ಎಚ್ಕೆ ಸುರೇಶ್ ಅವರು ಮತ್ತು ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಎಂಎ ನಾಗರಾಜ್ ಅವರ ಸಂಪೂರ್ಣ ಸಹಕಾರ, ಅವರ ಆಶೀರ್ವಾದದಿಂದ ಇಂದು ಮತ್ತೊಮ್ಮೆ ಎಲ್ಲಾ 12 ನಿರ್ದೇಶಕರು ಆಯ್ಕೆಯಾಗಿದ್ದೇವೆ. ಇಲ್ಲಿಯ ಎಲ್ಲ ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಕೆಲ ಗೊಂದಲಗಳಿಂದ ಚುನಾವಣೆ ನಡೆದಿದ್ದು ಇಲ್ಲಿ ಪಕ್ಷ ಭೇದ ಮರೆತು ಪ್ರತಿಯೊಬ್ಬರೂ ಸಹ ಒಗ್ಗಟ್ಟಿನಿಂದ ಸಂಘದ ಅಭಿವೃದ್ಧಿ ಮಾಡುವುದರ ಜೊತೆಗೆ ಮಾದರಿ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘ ಎಂಬ ಹೆಸರನ್ನ ತರ್ತೇವೆ ಎಂದರು. ಇಲ್ಲಿ ಸೋಲು ಗೆಲುವು ಎಂಬ ಪ್ರಶ್ನೆ ಇರೋದಿಲ್ಲ. ನಮಗೆ ಸಹಕಾರ ನೀಡಿದ ಎಲ್ಲಾ ಷೇರುದಾರರಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಅರ್ಪಿಸುತ್ತೇವೆ. ಇಲ್ಲಿ ಸೋಲು ಗೆಲುವನ್ನ ಸಮನಾಗಿ ಸ್ವೀಕರಿಸಿ ಎಲ್ಲರ ಸಹಕಾರ ಪಡೆದು ಕೆಲಸ ಮಾಡುತ್ತೇವೆ. ಈ ಒಂದು ಜಯ ಯಾವುದೇ ಗುಂಪುಗಾರಿಕೆ ಬಂದಂತಹ ಜಯವಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ನಿಜವಾದ ಕೆಲಸಗಾರರಿಗೆ ನೀಡಿದಂತಹ ತೀರ್ಪೆಂದು ನಾವೆಲ್ಲರೂ ಭಾವಿಸಬೇಕೆಂದು ಮನವಿ ಮಾಡಿದಲ್ಲದೆ ನಿಮ್ಮೆಲ್ಲರ ಸಹಕಾರದಿಂದ ಅತಿ ಶೀಘ್ರದಲ್ಲಿ ನಮ್ಮ ಬ್ಯಾಂಕಿನ ನೂತನ ಕಟ್ಟಡವನ್ನು ಅಧ್ಯಕ್ಷರ ನೇತೃತ್ವದಲ್ಲಿ ಅತಿ ಶೀಘ್ರದಲ್ಲೇ ನೆರವೇರಿಸುವುದರ ಜೊತೆಗೆ ರೈತರಿಗೆ ಬೇಕಾದಂತಹ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕಂಕಣಬದ್ದರಾಗಿದ್ದೇವೆ ಎಂದರು. ಬೆಳಗಿಂದ ಕಾದು ಕುಳಿತಿದ್ದ ಅವರ ಅಭಿಮಾನಿಗಳು ಕೆಂಪೇಗೌಡರ ವೃತ್ತದಲ್ಲಿ ಮತ್ತು ಅಂಬೇಡ್ಕರ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು. HCN ನ್ಯೂಸ್ ಬೇಲೂರು. ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಚುನಾವಣೆಯಲ್ಲಿ ಎ ತರಗತಿ ಮತ್ತು ಬಿ ತರಗತಿಯ ಸ್ಪರ್ಧಿಸಿದಂತ 13 ಜನ ಸ್ಪರ್ಧಿಗಳಲ್ಲಿ ಬಿ ತರಗತಿಯಲ್ಲಿ ಡಿ ಮಲ್ಲೇಗೌಡರವರು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಉಳಿದಂಥ 6 ಸ್ಥಾನಗಳಿಗಿಂದು ನಡೆದಂಥ ಚುನಾವಣೆಯಲ್ಲಿ ಬಿಸಿಎಂ ಬಿ ಕ್ಷೇತ್ರದಿಂದ ಡಿಪಿ
ಸೋಮೇಗೌಡರವರು, ಮಹಿಳಾ ಮೀಸಲು ಕ್ಷೇತ್ರದಿಂದ ಭಾರತಿಗೌಡ ಮತ್ತು ಪ್ರಿಯಾಂಕಾರವರು, BCM ಕ್ಷೇತ್ರದಿಂದ EH ಲಕ್ಷ್ಮಣರವರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಲೂರಿನಲ್ಲಿ ನಿಗೂಢ ಸ್ಫೋಟ, ದಂಪತಿಗೆ ತೀವ್ರ ಗಾಯ, ಬೆಂಗಳೂರಿಗೆ ಶಿಫ್ಟ್, ಪಾರಾದ ಮಕ್ಕಳು, ಮನೆಗೋಡಿ ಛಿದ್ರ, ಸ್ಫೋಟ ಸ್ಥಳಕ್ಕೆ ಬಂದ ಫೋರೆನ್ಸಿಕ್ ಹಾಗೂ ಬಾಂಬ್ ನಿಷ್ಕ್ರಿಯ ದಳದ ತಜ್ಞರು. ಪತ್ರಕರ್ತರ ಸಂಘದಲ್ಲಿ ಡಿವಿಜಿ ಸಭಾಂಗಣ ಉದ್ಘಾಟನೆ, ಪತ್ರಕರ್ತರ ನಿಸ್ವಾರ್ಥ ಸೇವೆ, ಸಂಘದ ಕಾರ್ಯ ಶ್ಲಾಘನೀಯ, ಶಾಸಕ ಸ್ವರೂಪ್ರಕಾಶ್ ಬಣ್ಣನೆ. ಅರೆಹಳ್ಳಿಯಲ್ಲಿ ಕಾಡಾನೆ ಮಾನವ ಸಂಘರ್ಷ ನಿಯಂತ್ರಣ ಕುರಿತು ವಿಶ್ವಾಸ ನಿರ್ಮಾಣ ಕಾರ್ಯಾಗಾರ, ಕೇವಲ ಕಚೇರಿಯಲ್ಲಿ ಕೂತು ಕೆಲಸ ಮಾಡಿದ್ರೆ ಸಾಲದು, ಕ್ಷೇತ್ರ ಪ್ರವಾಸ ಮಾಡಿದ್ರೆ ಮಾತ್ರ ಸಾರ್ವಜನಿಕರ ಸಮಸ್ಯೆ ತಿಳಿಯೋದು, ಅಧಿಕಾರಿಗಳಿಗೆ ಸೂಚನೆ ನೀಡಿದ ಡಿಸಿ ಲತಾ ಕುಮಾರಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.